ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ತಲೆಬುರುಡೆಗಳು ಪತ್ತೆಯಾಗ್ತಾ ಇವೆ ಅಥವಾ ತಲೆಬುರುಡೆಗಳು ಇವೆ ಅಂತ ಹೇಳಿದ ಪ್ರಕರಣಕ್ಕೆ ತನಿಖೆ ಈಗ ಮುಂದುವರಿತಾ ಇದೆ. ಅಂದರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಬುರುಡೆ ತೆಗೆದ ಜಾಗದಲ್ಲಿ SIT ಅಧಿಕಾರಿಗಳು ದೂರುದಾರನ ಜೊತೆ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಮಹಜರು ನಡೆಸ್ತಾ ಇದ್ದಾರೆ ಅಥವಾ ನಡೆಸಲಿಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಮತ್ತು SP CA ಸೈಮನ್ ರವರು ಬೆಳ್ತಂಗಡಿಯ SIT ಕಚೇರಿಗೆ ಆಗಮಿಸಿದ್ದಾರೆ. ಹಾಗೆಯೇ ಅಲ್ಲಿ ಬೆಳ್ತಂಗಡಿಯ SIT ಕಚೇರಿಯ ಮುಂದೆ ಅರಣ್ಯ ಇಲಾಖೆಯ ರೇಂಜರ್ ತ್ಯಾಗರಾಜ್ ಅವರು ಮಹಜರಿಗೆ ತಯಾರಿ ನಡೆಸ್ತಾ ಇದ್ದಾರೆ. ಬೆಳ್ತಂಗಡಿ ಕಚೇರಿಗೆ ಬಂದಂತಹ SIT ಅಧಿಕಾರಿಗಳು ದೂರುದಾರನನ್ನು, ಅಂದರೆ ಇಲ್ಲಿ ಸಾಕ್ಷಿದಾರನೇ ದೂರುದಾರ, ಅದೇ ಮುಸುಕುದಾರಿ ಅಂತ ಹೇಳ್ತೇವೆ, ಅವರನ್ನು ಕರೆಸಿಕೊಂಡಿದ್ದಾರೆ. ಕೆಲವು ದಾಖಲೆಗಳಿಗೆ ದೂರುದಾರ ಸಹಿ ಹಾಕಿದ ಬಳಿಕ ಬಿಗಿ ಭದ್ರತೆಯಲ್ಲಿ ಧರ್ಮಸ್ಥಳದಲ್ಲಿ ಬುರುಡೆ ತೆಗೆದ, ಅಂದರೆ ಆ ಸಾಕ್ಷಿದಾರನೇ ಬ್ಯಾಗಿನಲ್ಲಿ ಏನು ಬುರುಡೆ ತೆಗೆದುಕೊಂಡು ಬಂದಿನೋ ಮಂಗಳೂರು SP ಕಚೇರಿಗೆ, ಅದೇ ಜಾಗವನ್ನು ಮೊದಲಾಗಿ ಗುರುತಿಸಿ ಅಲ್ಲಿ ಮಹಜರು ನಡೆಸ್ತಾ ಇದ್ದಾರೆ. ಅಲ್ಲಿ ಕಂದಾಯ ಇಲಾಖೆ, ಸರ್ವೆ ಇಲಾಖೆ, ISD ಅಂದರೆ ಆಂತರಿಕ ಭದ್ರತಾ ವಿಭಾಗದ ಸಿಬ್ಬಂದಿ ಮತ್ತು FSL ವಿಭಾಗದ ಸೋಕೋ ಸಿಬ್ಬಂದಿ, ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಮಹಜರು ನಡೆಸಲು ಸಿದ್ಧವಾಗಿ ನಿಂತಿದ್ದಾರೆ.